ಸಿಎಂ ಕುಟುಂಬಸ್ಥರ ಹಸ್ತಕ್ಷೇಪದ ಬಗ್ಗೆ ಮಾತನಾಡಿದ್ದ ಸೈನಿಕನ ವಿರುದ್ಧ ಹೆಚ್ಚಿದ ಆಕ್ರೋಶ. ಯೋಗೇಶ್ವರ್ ವಿರುದ್ಧ ಕ್ರಮ ಕೈಗೊಳ್ಳಲಿದೆಯಾ ರಾಜ್ಯ ಬಿಜೆಪಿ? ಸಿಪಿಐ ವಿರುದ್ಧ ಕಮಲ ಪಡೆ ವಾಗ್ದಾಳಿ ನಡೆಸಿದ್ದು ಹೇಗೆ ನೋಡೋಣ. ಸೈನಿಕನ ಸಮರ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕುಟುಂಬ ವರ್ಸಸ್ ಸಚಿವ ಸಿಪಿ ಯೋಗೇಶ್ವರ್ ನಡುವೆ ಸಮರ ನಡೀತಾ ಇದೆ. ಸೈನಿಕ ಸಿಡಿಗುಂಡು ಸಿಡಿಸ್ತಾ ಇದ್ದಂತೆ ಕಮಲ ಪಡೆ ಕೆರಳಿ ನಿಂತಿದೆ. ಸಿಎಂ ವಿರುದ್ಧ ಸಿಪಿವೈ ಹೇಳಿಕೆ ಕೊಡ್ತಾ ಇದ್ದಂತೆ ಭಿನ್ನಮತ ಸ್ಫೋಟಗೊಂಡಿದ್ದು ಯೋಗೇಶ್ವರ್ ವಿರುದ್ಧ ಕ್ರಮ ಕೈಗೊಳ್ತಾರಾ ಅನ್ನೋ ಕುತೂಹಲ ಮೂಡಿಸಿದೆ. ಸಚಿವ ಸಿಪಿ ಯೋಗೇಶ್ವರ್ ಹೇಳಿಕೆ ಬಿಜೆಪಿಯಲ್ಲಿ ಭಾರಿ ತಲ್ಲಣ ಮೂಡಿಸಿದೆ. ಹೀಗಾಗಿ ಸಚಿವ ಯೋಗೇಶ್ವರ್ ಬಳಿ ವಿವರಣೆ ಪಡೆಯುತ್ತೇನೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ವಿಚಾರದ ಬಗ್ಗೆ ಸ್ಪಷ್ಟಪಡಿಸಿರುವ ಕಟೀಲು, ಕೋವಿಡ್ ಮುಗಿಯುವವರೆಗೂ ಯಾವುದೇ ಸಭೆಗಳು ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಕೋವಿಡ್ ಬಗ್ಗೆ ಮಾತ್ರ ಗಮನ ಹರಿಸೋದಕ್ಕೆ ಈ ಹಿಂದೆನೇ ಶಾಸಕರಿಗೆ ಸೂಚನೆ ಕೊಟ್ಟಿದ್ದೇನೆ. ಇವತ್ತು ಮತ್ತೊಮ್ಮೆ ಸ್ಪಷ್ಟವಾಗಿ ಸೂಚನೆ ಕೊಡ್ತಾ ಇದ್ದೇನೆ ಅಂತ ತಿಳಿಸಿದ್ರು. ಯೋಗೇಶ್ವರ್ಗೆ ಅಸಮಾಧಾನವಿದ್ದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೋಗಲಿ ಅಂತ ಸಚಿವ ಈಶ್ವರಪ್ಪ ಗುಡುಗಿದ್ದಾರೆ. ರಾಜ್ಯದಲ್ಲಿ ಇರೋದು 3 ಪಾರ್ಟಿ ಸರ್ಕಾರ ಎಂಬ ಯೋಗೇಶ್ವರ್ ಹೇಳಿಕೆಗೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಕಿಡಿಕಾರಿದ್ದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೆರಳುವಂತೆ ತಾಕೀತು ಮಾಡಿದ್ದಾರೆ. ಇಂತಹ ವಾತಾವರಣ ಸಹಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದ ಸಿಪಿವೈ ವಿಧಾನಸೌಧದಲ್ಲಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 3 ಪಾರ್ಟಿ ಸರ್ಕಾರ ಅನ್ನೋ ಯೋಗೇಶ್ವರ್ ಹೇಳಿಕೆಗೆ ಸಚಿವ ಎಸ್.ಟಿ. ಸೋಮಶೇಖರ್ ತಿರುಗೇಟು ನೀಡಿದ್ದಾರೆ. ಯಾರೇ ಆಗ್ಲಿ 3 ಪಾರ್ಟಿ ಸರ್ಕಾರ ಅಂತ ಹೇಳಬಾರ್ದು. ಎಲ್ಲಾ ಪಕ್ಷ ಬದಲು ಮಾಡಿದವರು ಮಾತ್ರ ಹೇಳೋದಕ್ಕೆ ಸಾಧ್ಯ. ಯಾವ ಆಧಾರದಲ್ಲಿ 3 ಪಾರ್ಟಿ ಸರ್ಕಾರ ಅಂತಾರೋ ಗೊತ್ತಿಲ್ಲ ಅಂತ ಯೋಗೇಶ್ವರ್ ಹೇಳಿಕೆಗೆ ಸಚಿವ ಎಸ್.ಟಿ. ಸೋಮಶೇಖರ್ ಗರಂ ಆಗಿದ್ದಾರೆ. ವಿಪಕ್ಷಗಳ ಕೆಲ ಸಲಹೆಯನ್ನ ಸರ್ಕಾರ ಒಪ್ಪಿಕೊಳ್ಳಬೇಕಾಗುತ್ತೆ. ಹೀಗಾಗಿ ವಿಪಕ್ಷ ನಾಯಕರಿಗೂ ಸಿಎಂ ಮನ್ನಣೆ ಕೊಡಬೇಕಾಗುತ್ತೆ. ಅಷ್ಟಕ್ಕೆ 3 ಪಕ್ಷದ ಸರ್ಕಾರ ಅಂತ ಹೇಳುವುದು ಸರಿಯಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಬದಲಾವಣೆ ಬಗ್ಗೆ ನಾನು ಯಾವುದೇ ಕಮೆಂಟ್ ಮಾಡಲ್ಲ ಅಂತ ಸಿಎಂ ಯಡಿಯೂರಪ್ಪ ಪರ ಮಾಧುಸ್ವಾಮಿ ಬ್ಯಾಟಿಂಗ್ ಮಾಡಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಬಿಎಸ್ವೈ ನಾಯಕತ್ವವನ್ನ ನಾನು ಪ್ರಶ್ನೆ ಮಾಡೋದಕ್ಕೆ ಹೋಗಲ್ಲ. ನಾನು ಸಿಎಂ ಕುರ್ಚಿ ಆಕಾಂಕ್ಷಿ ಕೂಡ ಅಲ್ಲ. ಒಂದು ನಾಯಕತ್ವದ ಬೆಳೆ ಬೆಳೆದಾಗ ಕಳೆ ಕೂಡ ಇರುತ್ತೆ. ವಿರೋಧ ಮಾಡುವವರು ಯಾವಾಗ್ಲೂ ಇದ್ದೇ ಇರ್ತಾರೆ. ಅಲ್ಲದೆ ವಯಸ್ಸು ಹೆಚ್ಚಾದಂತೆ ಅನುಭವ ಕೂಡ ಹೆಚ್ಚಾಗುತ್ತದೆ. ಹೀಗಾಗಿ ಸಿಎಂ ಅವರಿಗೆ ವಯಸ್ಸಿನ ಮಿತಿ ಅನ್ವಯ ಆಗಲ್ಲ ಅಂತ ಹೇಳಿದ್ರು. ಸಚಿವ ಸಿಪಿ ಯೋಗೇಶ್ವರ್ ಒಬ್ಬ ಹುಚ್ಚ ಅಂತ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಕಿಡಿಕಾರಿದ್ದಾರೆ. ಯಾರೋ ಒಬ್ಬ ಎಲ್ಲಿಂದಲೋ ಬಂದ, ಇಲ್ಲಿನ ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ, ಏನೋ ಹೇಳಿಕೆ ಕೊಟ್ಟ ಅಂತ ಎಂ ಚಂದ್ರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ತಿನ್ನೋದಕ್ಕೆ ಕೂಳಿಲ್ಲದವನಿಗೆ ಹೋಳಿಗೆ ಕೊಟ್ರೆ ತಲೆ ತಿಕ್ಕಲು ಎಂದಿರುವ ಚಂದ್ರಪ್ಪ, ಅವನಿಗೆ ತಿನ್ನೋದಕ್ಕೆ ಮುದ್ದೆ ಇರಲಿಲ್ಲ, ಪರಿಸ್ಥಿತಿ ಸರಿ ಇರಲಿಲ್ಲ. ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ ವಿರುದ್ಧ ಅಭ್ಯರ್ಥಿಯನ್ನ ಓಡಿಸಿದ್ದ ಅಂಥವನನ್ನ ನಮ್ಮವರು ಎಂಎಲ್ಸಿ ಮಂತ್ರಿ ಮಾಡಿದ್ದಾರೆ ಅಂತ ಚಂದ್ರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಂ ಪರ ಆಳಂದ ಶಾಸಕ ಸುಭಾಷ್ ಗುತ್ತೇದಾರ್ ಬ್ಯಾಟ್ ಬೀಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆ ಅಗತ್ಯವಿಲ್ಲ. ಸದ್ಯ ನಾಯಕತ್ವ ಬದಲಾವಣೆಯ ಚರ್ಚೆ ಅನಗತ್ಯವಾಗಿದೆ ಅಂತ ಕಲಬುರಗಿಯಲ್ಲಿ ಸುಭಾಷ್ ಗುತ್ತೇದಾರ್ ಹೇಳಿದ್ದಾರೆ. ಕೊರೋನಾ ನಡುವೆ ನಾಯಕತ್ವ ಬದಲಾವಣೆ ಚರ್ಚೆ ಅನಗತ್ಯವಾಗಿದ್ದು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಸಂಪೂರ್ಣ ತೃಪ್ತಿ ಇದೆ. ಕೊರೋನಾ ಸಂಕಷ್ಟದಲ್ಲೂ ಸಿಎಂ ಅತ್ಯುತ್ತಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಸುಭಾಷ್ ಗುತ್ತೇದಾರ್ ತಿಳಿಸಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಾಗ್ಬಾಣ ಪ್ರಯೋಗಿಸಿದ್ದಾರೆ. ಸಿಎಂ ಬಿಎಸ್ವೈರನ್ನ ಕೆಳಗಿಳಿಸಿದ್ರೆ ಇನ್ನೊಬ್ಬ ಸಮರ್ಥ ನಾಯಕ ಸಿಕ್ತಿಲ್ಲ. ಹೀಗಾಗಿ ಸಿಎಂ ಸ್ಥಾನದಿಂದ ಯಡಿಯೂರಪ್ಪರನ್ನ ತೆಗೆಯಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೊರೋನಾ ಇರೋದ್ರಿಂದ ಬಿಎಸ್ವೈ ಸಿಎಂ ಆಗಿ ಮುಂದುವರೆದಿದ್ದಾರೆ. ನನಗೆ ಯಾರ ಬಗ್ಗೆನೂ ಸಾಫ್ಟ್ ಕಾರ್ನರ್ ಇಲ್ಲ, ಯಡಿಯೂರಪ್ಪನ ಮೇಲೇನೂ ಸಾಫ್ಟ್ ಕಾರ್ನರ್ ಇಲ್ಲ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಬೀದಿ ಕಾಳಗ ನಡೀತಾ ಇದೆ. ಅವರ ಸಚಿವರ ಲೂಟಿ ಬಗ್ಗೆ ಶಾಸಕರೇ ಹೇಳ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ರಾಜಕೀಯ ಕಾರ್ಯದರ್ಶಿನೇ ಸಿಪಿ ಯೋಗೇಶ್ವರ್ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಅರಣ್ಯ ಸಚಿವನಾಗಿದ್ದಾಗ ಯೋಗೇಶ್ವರ್ ಲೂಟಿ ಹೊಡೆದಿದ್ದಾರೆ, ಮತ್ತೆ ಲೂಟಿ ಹೊಡೆಯುವ ಖಾತೆ ಕೊಡಿ ಅಂತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೊರೋನಾದಿಂದಾಗಿ ಡಾಕ್ಟರ್ ಉಸಿರು ನಿಲ್ಲಿಸಿದ್ದು ಹೇಗೆ? ಬ್ರೀತಿಂಗ್ ಪ್ರಾಬ್ಲಮ್ನಿಂದಲೇ ಜೀವ ಬಿಟ್ಟಿದ್ದು ಹೇಗೆ? ಮತ್ತೊಬ್ಬ ಡಾಕ್ಟರ್ ಆಸ್ಪತ್ರೆ ವಾರ್ಡ್ನಲ್ಲಿ ಸೋಂಕಿತರ ಜೊತೆ ಸಂಬಂಧಿಕರು ಮಲಗಿದ್ದು ಎಲ್ಲಿ? ನೋಡೋಣ ಕೊರೋನಾಘಾತ ನ್ಯೂಸ್ ಟಾಪ್ 9 ನಲ್ಲಿ.
ತುಮಕೂರು ತಾಲೂಕಿನ ಊರ್ಡಿಗೆರೆ ಗ್ರಾಮದಲ್ಲಿ ವೈದ್ಯನೊಬ್ಬನನ್ನ ಕೊರೋನಾ ಬಲಿ ಪಡೆದಿದೆ. ಸರ್ಕಾರಿ ಆಸ್ಪತ್ರೆ ವೈದ್ಯ ಮಂಜುನಾಥ್ ಅನ್ನೋರಿಗೆ ಕಳೆದ ಕೆಲ ದಿನಗಳ ಹಿಂದೆ ಕೊರೋನಾ ಸೋಂಕಿರುವುದು ಖಚಿತಪಟ್ಟಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ನಿವಾಸಿ ಮಂಜುನಾಥ್ ಮೃತಪಟ್ಟಿದ್ದು, ಮೃತದೇಹವನ್ನ ಅಂತ್ಯಕ್ರಿಯೆ ಮಾಡಲಾಗಿದೆ. ಹಾಸನದ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿರೋ ಮನೆಯೊಂದರಲ್ಲಿ ವೃದ್ಧೆಯೊಬ್ಬಳು ಅಸುನೀಗಿದ್ದಾಳೆ. ಕೊರೋನಾ ಸೋಂಕು ದೃಢಪಟ್ಟಿದ್ದರಿಂದ ವೃದ್ಧೆ ಹೋಮ್ ಐಸೋಲೇಷನ್ನಲ್ಲಿದ್ರು. ಇಂದು ಬೆಳಗ್ಗೆ ವೃದ್ಧೆ ಸಂಪತ್ ಕುಮಾರಿಗೆ ತೀವ್ರ ಉಸಿರಾಟ ಸಮಸ್ಯೆ ಕಾಣಿಸಿಕೊಂಡು ಅಸುನೀಗಿದ್ದಾರೆ. ಸದ್ಯ ವೃದ್ಧೆ ಮೃತದೇಹವನ್ನ ನಗರಸಭೆ ಸಿಬ್ಬಂದಿ ಸ್ಥಳಾಂತರಿಸಿ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಮತ್ತೊಂದು ಎಡವಟ್ಟು ಮಾಡಿದ್ದಾರೆ. ಕೊರೋನಾ ಸೋಂಕಿತ ಸಂಬಂಧಿಕರನ್ನ ಹೊರಗೆ ಕಳುಹಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಂಬಂಧಿಯ ಬೇಜವಾಬ್ದಾರಿ ಪರಿಣಾಮಕಾರಿಯಿಂದ ರೋಗಿಗಳ ಪಕ್ಕದಲ್ಲೇ ಸಂಬಂಧಿಕರು ಬಿಂದಾಸ್ ಆಗಿ ಮಲಗಿದ್ರು. ಐಸಿಯು ವಾರ್ಡ್ನಲ್ಲಿ ಸೋಂಕಿತರಿಗಿಂತ ಸಂಬಂಧಿಕರೇ ಮಲಗಿರೋ ವಿಡಿಯೋ ವೈರಲ್ ಆಗಿದ್ದು, ಸಿಬ್ಬಂದಿ ಸಂಬಂಧಿಕರಿಗೆ ತಿಳಿ ಹೇಳಿ ಕೈಚೆಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಮೈಸೂರು ಜಿಲ್ಲೆ ನಾಳೆಯಿಂದ ಸಂಪೂರ್ಣ ಲಾಕ್ಡೌನ್ ಆಗಲಿದ್ದು, ಕೊನೆ ಕ್ಷಣದಲ್ಲಿ ಎಣ್ಣೆ ಖರೀದಿಗೆ ಮದ್ಯಪ್ರಿಯರು ಮುಗಿಬಿದ್ದಿದ್ರು. ಅದರಲ್ಲೂ ಚಾಮರಾಜಪುರಂನಲ್ಲಿ ಸ್ಟೆಥೋಸ್ಕೋಪ್ ಧರಿಸಿ ವೈನ್ ಶಾಪ್ ಬಳಿ ಬಂದ ವೈದ್ಯನೊಬ್ಬ ಮದ್ಯ ಖರೀದಿಸಿದ. ಇನ್ನು ಬಹಳಷ್ಟು ಜನ ಬಾಕ್ಸ್ಗಳಲ್ಲಿ ಮತ್ತು ಚೀಲಗಳಲ್ಲಿ ಮದ್ಯ ಕೊಂಡುಕೊಂಡು ಮನೆಯತ್ತ ಹೆಜ್ಜೆ ಹಾಕಿದ್ರು. ಮತ್ತಷ್ಟು ಜನ ಓಡೋಡಿ ಬಂದು ಮದ್ಯ ಖರೀದಿಸಿದ್ರು. ಜೂನ್ 7ರವರೆಗೆ ಜಿಲ್ಲೆ ಸಂಪೂರ್ಣ ಲಾಕ್ ಆಗಲಿದ್ದು, ಸೋಮವಾರ ಮತ್ತು ಗುರುವಾರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಕಲ್ಪಿಸಲಾಗಿದೆ. ಬಾಗಲಕೋಟೆಯ ಬಸವೇಶ್ವರ ವೃತ್ತದಲ್ಲಿ ಲಾಕ್ಡೌನ್ ಮಧ್ಯೆಯೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅಗತ್ಯ ವಸ್ತುಗಳ ಖರೀದಿಗಿದ್ದ ಸಮಯ ಮುಗಿದಿದ್ರು ಜನ ಬೇಕಾಬಿಟ್ಟಿಯಾಗಿ ಓಡಾಡಿದ್ರು. ಅಗತ್ಯ ವಸ್ತು ಖರೀದಿ ಹೆಸರಲ್ಲಿ ಬೈಕ್ಗಳಲ್ಲಿ ಜನ ಸುತ್ತುತ್ತಿದ್ರಿಂದ ಬಸವೇಶ್ವರ ವೃತ್ತದಲ್ಲಿ ಟ್ರಾಫಿಕ್ ಹೆಚ್ಚಾಗಿತ್ತು. ಅಲ್ಲದೆ ಸವಾರರು ಓಡಾಡದಂತೆ ಬ್ಯಾರಿಕೇಡ್ ಅಳವಡಿಸಿದ್ದು ಕೂಡ ಜಾಮ್ ಜಾಸ್ತಿಯಾಗಲು ಕಾರಣವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಪಾವೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಾಕ್ಡೌನ್ ಮಧ್ಯೆ ಅದ್ದೂರಿಯಾಗಿ ಮದುವೆ ಮಾಡಿದವರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಮೇ 20ಕ್ಕೆ ಮದುವೆಗೆ ಅನುಮತಿ ಪಡೆದಿದ್ದ ಮದುವೆ ಮನೆಯವರು ಹಿಂದಿನ ದಿನ ಪಾರ್ಟಿ ಆಯೋಜಿಸಿ ಡಿಜೆಗೆ ಸ್ಟೆಪ್ಸ್ ಹಾಕಿದ್ರು. ಈ ವೇಳೆ ಮಾಸ್ಕ್ ಧರಿಸದೆ ಅಂತರ ಕಾಪಾಡದೆ ನಿರ್ಲಕ್ಷ್ಯ ವಹಿಸಿದ್ರು. ಹೀಗಾಗಿ ಪಿಡಿಒ ಕೊಟ್ಟ ದೂರಿನಂತೆ ಕೊಣಾಜೆ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಬೆಳಗಾವಿಯ ಸುಲ್ತಾನ್ಪುರ ಗ್ರಾಮದಲ್ಲಿ ಕೊರೋನಾ ಸೋಂಕಿನ ಅಟ್ಟಹಾಸದ ಮಧ್ಯೆ ಜನರು ಬಿಂದಾಸ್ ಆಗಿ ಪಲ್ಲಕ್ಕಿ ಉತ್ಸವ ಆಚರಿಸಿದ್ದಾರೆ. ಜಿಲ್ಲೆಯಲ್ಲಿ ಕೊರೋನಾ ಅಟ್ಟಹಾಸ ಮೆರೆಯುತ್ತಾ ಇದ್ರು. ಗ್ರಾಮದ ಎಲ್ಲಾ ದೇವರುಗಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಜನ ಪ್ರದಕ್ಷಿಣೆ ಹಾಕಿದ್ದಾರೆ. ಈ ವೇಳೆ ಮಾಸ್ಕ್ ಧರಿಸದೆ ಅಂತರ ಪಾಲಿಸದೆ ಮಂದಿ ಕೋವಿಡ್ ನಿಯಮ ಉಲ್ಲಂಘಿಸಿದ್ರು. ಹೀಗಿದ್ರೂ ತಾಲೂಕು ಆಡಳಿತವಾಗಲಿ ಪೊಲೀಸರಾಗಲಿ ಕ್ರಮಕ್ಕೆ ಮುಂದಾಗಲಿಲ್ಲ. ಕಲಬುರಗಿ ಜಿಲ್ಲೆ ಶಹಬಾಸ್ ಪಟ್ಟಣದಲ್ಲಿ ಕೊರೋನಾ ಹೋಗಲಿ ಅಂತ ಕೆಲವರು ಹೋಮ ಹವನ ಮಾಡಿದ್ದಾರೆ. ಕೊರೋನಾ ಪಟ್ಟಣಕ್ಕೆ ಎಂಟ್ರಿ ಆಗದಿರಲಿ ಅಂತ ಕೆಲವು ಜನರು ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ. ಅಲ್ಲದೆ ಹೋಮ ಹವನ ಮಾಡಿ ನಗರದ ತುಂಬಾ ಪ್ರದಕ್ಷಿಣೆ ಹಾಕಿ ಕೆಲವರು ಕೆಲ ಬೀದಿಗಳಲ್ಲಿ ಹೊಗೆ ಪಸರಿಸಿ ಮೌಢ್ಯ ಆಚರಿಸಿದ್ರು. ಕೊರೋನಾ 2ನೇ ಅಲೆ ಯಾರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾ ಇದೆ? ಜಗತ್ತನ್ನ ಅರಿಯುವ ಮುನ್ನವೇ ಪ್ರಾಣ ಬಿಡ್ತಾ ಇರೋದು ಹೇಗೆ ಮಕ್ಕಳು? ಮಹಾಮಾರಿಯ ಘಾತಕ ರೂಪವನ್ನ ಕಂಡು ಬೆಚ್ಚಿ ಬಿದ್ದಿದ್ದು ಹೇಗೆ ಕರುನಾಡು? ನೋಡೋಣ ಮಕ್ಕಳಿಗೆ ಮಾರಿ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಮಹಾಮಾರಿಯ ಘಾತಕ ರೂಪ ಕಂಡು ಕರುನಾಡು ಬೆಚ್ಚಿಬಿದ್ದಿದೆ. ಜಗತ್ತು ಅರಿಯುವ ಮುನ್ನವೇ ಮಕ್ಕಳು ಪ್ರಾಣ ಬಿಡ್ತಿದ್ದು, ಗರ್ಭದಿಂದ ಹೊರಬರುವಷ್ಟರಲ್ಲೇ ಸೋಂಕು ಅಟ್ಯಾಕ್ ಆಗ್ತಿದೆ. ಹಸುಗೂಸನ್ನು ಬಿಡ್ತಿಲ್ಲ, ಪುಟ್ಟ ಪುಟ್ಟ ಕಂದಮ್ಮಗಳನ್ನು ಕೊರೋನಾ ಬಿಡ್ತಿಲ್ಲ. ಮಕ್ಕಳ ಪಾಲಿಗೆ ಕೊರೋನಾ ಯಮಕಿಂಕರನಾಗಿದ್ದು, ಬೆಂಗಳೂರು ಸೇರಿ ರಾಜ್ಯದ ವಿವಿಧೆಡೆ ಶಿಶುಗಳಿಗೆ ವೈರಸ್ ಕುತ್ತು ತಂದಿದೆ. ಸೋಂಕಿನಿಂದ ಏನು ಅರಿಯದ ಕಂದಮ್ಮಗಳು ಉಸಿರು ಚೆಲ್ಲುತ್ತಿವೆ. ಮನೆಯಲ್ಲಿರುವ ಮಕ್ಕಳನ್ನು ಕೊರೋನಾ ಬೆನ್ನತ್ತುತ್ತದೆ. ಹೀಗಾಗಿ ಮಕ್ಕಳ ಆರೋಗ್ಯ ರಕ್ಷಣೆ ಪಾಲಕರ ಪಾಲಿಗೆ ದೊಡ್ಡ ಸವಾಲಾಗಿದೆ. ಮುಂಜಾಗ್ರತೆ ಇಲ್ಲದ ಅಗತ್ಯ ಸೌಲಭ್ಯ ಕಲ್ಪಿಸದೆ ಮಕ್ಕಳು ಕಂಗಾಲಾಗಿದ್ದು, ಕೊರೋನಾ 2ನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಸೋಂಕು ಅಟ್ಯಾಕ್ ಮಾಡ್ತಿದೆ. ರಾಜ್ಯದಲ್ಲಿ 40,000 ಮಕ್ಕಳಿಗೆ ಕೊರೋನಾ ಸೋಂಕು ಅಂಟಿದೆ.
ಕೊರೋನಾ 3ನೇ ಅಲೆಯಲ್ಲಿ ಮಕ್ಕಳಿಗೆ ಅಪಾಯಕಾರಿ ಎನ್ನಲಾಗಿತ್ತು. ಆದರೆ 2ನೇ ಅಲೆಯ ಸಂದರ್ಭದಲ್ಲೇ ಮಕ್ಕಳಿಗೆ ವೈರಸ್ ವಕ್ಕರಿಸುತ್ತಿದೆ. 2ನೇ ಅಲೆಯಲ್ಲಿ ರಾಜ್ಯದಲ್ಲಿ ಸಾವಿರಾರು ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು, ವೃದ್ಧರು, ವಯಸ್ಕರಿಗೆ ಕಾಟ ಕೊಡ್ತಿರೋ ಮಹಾಮಾರಿ ಮಕ್ಕಳಿಗೂ ಡೇಂಜರಸ್ ಆಗ್ತಿದೆ. ಸಿದ್ಧತೆ ಮಾಡಿಕೊಳ್ಳೋಕೆ ಮುಂದಾಗೋ ಹೊತ್ತಲ್ಲೇ ಕ್ರೂರಿ ಕಾಡಲಾರಂಭಿಸಿದೆ. ಮೊದಲನೇ ಅಲೆಗಿಂತ 2ನೇ ಅಲೆಯಲ್ಲಿ ಮಕ್ಕಳಿಗೆ ಕೊರೋನಾ ಹೆಚ್ಚು ಕಾಟ ಕೊಡ್ತಿದೆ. ಮೊದಲ ಅಲೆಯಲ್ಲಿ ಮಕ್ಕಳಿಗೆ ಕೊರೋನಾ ಕಾಟ ಜಾಸ್ತಿ ಇರಲಿಲ್ಲ. ಈಗ ಮಕ್ಕಳಿಗೆ ಭಾರೀ ಪ್ರಮಾಣದಲ್ಲಿ ಮಹಾಮಾರಿ ಕಾಡುತ್ತಿದೆ. ರಾಜ್ಯದಲ್ಲಿ 50,000ಕ್ಕೂ ಹೆಚ್ಚು ಮಕ್ಕಳಿಗೆ ಕೊರೋನಾ ದೃಢಪಟ್ಟಿದ್ದು, 2ನೇ ಅಲೆಯಲ್ಲಿ 9 ವರ್ಷದೊಳಗಿನ 39,846 ಮಕ್ಕಳಿಗೆ ಸೋಂಕು ತಗುಲಿದೆ. 10 ರಿಂದ 19 ವರ್ಷದೊಳಗಿನ 1 ಲಕ್ಷ ಜನರಿಗೆ ಕೊರೋನಾ ದೃಢಪಟ್ಟಿದ್ದು, 2ನೇ ಅಲೆ ಆರಂಭವಾದ ಬಳಿಕ 143% ಪಾಸಿಟಿವಿಟಿ ರೇಟ್ ದಾಖಲಾಗಿದೆ. ಎರಡನೇ ಅಲೆ ಮುಗಿತಿದ್ದಂತೆ ರಾಜ್ಯಕ್ಕೆ ಮಹಾಗಂಡಾಂತರ ಕಾದಿರೋ ಆತಂಕ ಕಾಡುತ್ತಿದೆ. ಒಂದೇ ತಿಂಗಳಲ್ಲಿ ಸಾವಿನ ಕೂಪಕ್ಕೆ ಪುಟಾಣಿಗಳು ಬಿದ್ದಿದ್ದು, ಸದ್ದಿಲ್ಲದೆ ಮಕ್ಕಳ ಪ್ರಾಣವನ್ನೇ ಮಹಾಮಾರಿ ತೆಗೆಯುತ್ತಿದೆ. 2ನೇ ಅಲೆ ತಗ್ಗುತ್ತಿರುವಾಗಲೇ ಮಕ್ಕಳಿಗೆ ಕೊರೋನಾ ಕಾಟ ಹೆಚ್ಚಾಗಿದ್ದು, ಈ ವರ್ಷದ ಮಾರ್ಚ್ 13ರವರೆಗೆ 28 ಮಕ್ಕಳು ಮೃತಪಟ್ಟಿದ್ದಾರೆ. ಮಾರ್ಚ್ 18ರಿಂದ ಮೇ 18ರವರೆಗೆ 15 ಮಕ್ಕಳು ಸಾವನ್ನಪ್ಪಿದ್ದಾರೆ. 2ನೇ ಅಲೆ ಅಂತ್ಯದ ಹೊತ್ತಲ್ಲೇ ಮಕ್ಕಳಿಗೆ ಡೆಡ್ಲಿ ವೈರಸ್ ದಾಳಿ ಮಾಡುತ್ತಿದೆ. ಕೊರೋನಾ 3ನೇ ಅಲೆ ಮಕ್ಕಳಿಗೆ ಮಾರಕವಾಗುವ ಆತಂಕ ಕಾಡ್ತಿದೆ. ಹೀಗಾಗಿ 3ನೇ ಅಲೆಯಿಂದ ಮಕ್ಕಳನ್ನ ಬಚಾವ್ ಮಾಡಲು ಬಿಬಿಎಂಪಿ ಪ್ಲಾನ್ ರೂಪಿಸಿದ್ದು, ಕ್ರೂರಿ ಕೊರೋನಾ ಕಟ್ಟಿ ಹಾಕಲು ಬಿಬಿಎಂಪಿ ರಂಗ ತಾಲೀಮು ಶುರು ಮಾಡಿದೆ. ಕೊರೋನಾ 3ನೇ ಅಲೆ ಎದುರಿಸಲು ಬಿಬಿಎಂಪಿ ರೆಡಿಯಾಗಿದ್ದು, 3ನೇ ಅಲೆ ಮಕ್ಕಳಿಗೆ ಮಾರಕ ಎಂಬ ವರದಿಯಿಂದ ಅಲರ್ಟ್ ಆಗಿದೆ. ಮಕ್ಕಳ ಆಸ್ಪತ್ರೆ ಐಸಿಯು ಬೆಡ್ ಹೆಚ್ಚಳಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಜೊತೆಗೆ ಪ್ರತಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸಲು ಪ್ಲಾನ್ ಮಾಡಿರುವುದಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಮಕ್ಕಳಿಗೆ ಕೊರೋನಾ ಬಂದರೂ ಗಂಭೀರತೆ ಅಷ್ಟೊಂದು ಇರಲ್ಲ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಸಮಸ್ಯೆ ಇಲ್ಲ. ಸೋಂಕು ಬಂದರೂ ಅಷ್ಟೇನು ಪರಿಣಾಮಕಾರಿಯಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಆದರೆ ಏನೂ ಆಗೋದಿಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಮಕ್ಕಳಿಗೆ ಕೊರೋನಾ ಬಂದ ತಕ್ಷಣ ವೈದ್ಯರನ್ನ ಸಂಪರ್ಕ ಮಾಡಬೇಕಿದ್ದು, ಅಪೌಷ್ಟಿಕ ಮಕ್ಕಳಿಗೆ ಕೊರೋನಾ ಬಂದ್ರೆ ತೀರಾ ಎಚ್ಚರಿಕೆ ಅಗತ್ಯವಾಗಿದೆ. ಆರೋಗ್ಯದ ಸಮಸ್ಯೆ ಇರೋ ಮಕ್ಕಳ ಬಗ್ಗೆ ತೀರಾ ಕಾಳಜಿ ವಹಿಸಬೇಕಾಗಿದೆ. ಮಕ್ಕಳು ಮನೆಯಿಂದ ಹೊರಬಾರದಿದ್ರೂ ಸೋಂಕು ವಕ್ಕರಿಸುತ್ತಿದ್ದು ತೀವ್ರ ಆತಂಕ ಮೂಡಿಸಿದೆ. ಮನೆಯಲ್ಲಿರೋ ಪೋಷಕರಿಂದಾಗಿ ಮಕ್ಕಳಿಗೆ ಕೊರೋನಾ ಅಟ್ಯಾಕ್ ಮಾಡುತ್ತಿದ್ದು, ಪೋಷಕರು ಹೊರಗೆ ಓಡಾಡಿ ಮನೆಗೆ ಬರುವುದರಿಂದ ಮಕ್ಕಳಿಗೆ ವೈರಸ್ ತಗುಲುತ್ತಿದೆ. ಮನೆಯ ಇತರೆ ಸದಸ್ಯರಿಂದಲೇ ಮಕ್ಕಳಿಗೆ ಕೊರೋನಾ ಹರಡುತ್ತಿದೆ. ರಾಜ್ಯದಲ್ಲಿ ಮಕ್ಕಳನ್ನೇ ಹೆಮ್ಮಾರಿ ವೈರಸ್ ಟಾರ್ಗೆಟ್ ಮಾಡ್ತಿದೆ. ಮಕ್ಕಳ ಸಾವಿನ ಪ್ರಮಾಣ ಗಮನಿಸಿದರೆ ಮಕ್ಕಳ ಪಾಲಿಗೆ ಸಂಕಷ್ಟ ಎಷ್ಟಿದೆ ಅನ್ನೋದು ಸ್ಪಷ್ಟವಾಗುತ್ತಿದೆ. ಕಳೆದ 2 ತಿಂಗಳ ಅವಧಿಯಲ್ಲಿ 40ಕ್ಕೂ ಹೆಚ್ಚು ಮಕ್ಕಳು ಸಾವಿಗೀಡಾಗಿದ್ದು, ಆರೋಗ್ಯವಂತ ಮಕ್ಕಳು ಕೊರೋನಾ ಸಾವಿನ ಕೂಪಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಮಕ್ಕಳಲ್ಲಿ ಇಮ್ಯುನಿಟಿ ಹೆಚ್ಚಿದೆ ಎಂದು ನಿರ್ಲಕ್ಷ್ಯವನ್ನ ಮಾಡುವಂತಿಲ್ಲ. ಬ್ಲ್ಯಾಕ್ ಫಂಗಸ್ಗೆ ಇಂಜೆಕ್ಷನ್ ಹಂಚಿಕೆಯಾಗ್ತಾ ಇರೋದು ಎಲ್ಲೆಲ್ಲಿ? ಲಸಿಕೆ ಮೇಲಿನ ಜಿಎಸ್ಟಿ ರದ್ದಾಗಲಿದೆಯಾ? ವೆಂಟಿಲೇಟರ್ ಮೇಲಿನ ಜಿಎಸ್ಟಿ ಕಂಟಿನ್ಯೂ ಆಗುತ್ತಾ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ದೇಶದಲ್ಲಿ ಬ್ಲ್ಯಾಕ್ ಫಂಗಸ್ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಹೀಗಾಗಿ 2 ದಿನಕ್ಕೊಮ್ಮೆ ಕೇಂದ್ರ ಸರ್ಕಾರವು ಬ್ಲ್ಯಾಕ್ ಫಂಗಸ್ ರೋಗಿಗಳ ಚಿಕಿತ್ಸೆಗೆ ಬಳಸುವ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಅನ್ನು ರಾಜ್ಯಗಳಿಗೆ ಹಂಚಿಕೆ ಮಾಡ್ತಾ ಇದೆ. ವಿವಿಧ ರಾಜ್ಯಗಳಿಗೆ 80,000 ವಯಲ್ಸ್ ಆಂಫೋಟೆರಿಸಿನ್ ಬಿ ಇಂಜೆಕ್ಷನ್ ಹಂಚಿಕೆ ಮಾಡಿದೆ. ಕರ್ನಾಟಕಕ್ಕೆ 5,190 ವಯಲ್ಸ್ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಹಂಚಿಕೆ ಮಾಡಲಾಗಿದೆ ಎಂದು ಕೇಂದ್ರದ ಫಾರ್ಮಸ್ಯೂಟಿಕಲ್ ಖಾತೆ ಮಂತ್ರಿ ಡಿವಿ ಸದಾನಂದ ಗೌಡ ಹೇಳಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮೊದಲ ವೈಟ್ ಫಂಗಸ್ ಕೇಸ್ ಪತ್ತೆಯಾಗಿದೆ. ದೆಹಲಿಯ ಸರ್ ಗಂಗಾರಾಮ್ ಆಸ್ಪತ್ರೆಯಲ್ಲಿ ರೋಗಿಯೊಬ್ಬರಿಗೆ ವೈಟ್ ಫಂಗಸ್ ಸೋಂಕು ಪತ್ತೆಯಾಗಿದೆ. ಬಿಹಾರದ ಪಾಟ್ನಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ 4 ವೈಟ್ ಫಂಗಸ್ ಪತ್ತೆಯಾಗಿತ್ತು. ಬಳಿಕ ಗಾಜಿಯಾಬಾದ್ನಲ್ಲಿ ವ್ಯಕ್ತಿಯೊಬ್ಬರಿಗೆ ಬ್ಲ್ಯಾಕ್ ಅಂಡ್ ವೈಟ್ ಯೆಲ್ಲೋ ಫಂಗಸ್ ಪತ್ತೆಯಾಗಿತ್ತು. ಈಗ ರಾಷ್ಟ್ರ ರಾಜಧಾನಿ ದೆಹಲಿಗೂ ವೈಟ್ ಫಂಗಸ್ ಸೋಂಕು ವ್ಯಾಪಿಸಿದೆ. ಬ್ಲ್ಯಾಕ್ ಫಂಗಸ್ ರೋಗಿಗಳ ಚಿಕಿತ್ಸೆಗೆ ಬಳಸುವ ಆಂಫೋಟೆರಿಸಿನ್ ಬಿ ಡ್ರಗ್ಸ್ಗೆ ದೇಶದಲ್ಲಿ ತೀವ್ರ ಕೊರತೆ ಎದುರಾಗಿದೆ. ಹೀಗಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಆಸಕ್ತಿಯ ಫಲವಾಗಿ ಜೆನೆಟಿಕ್ ಲೈಫ್ ಸೈನ್ಸ್ ಕಂಪನಿಗೆ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಉತ್ಪಾದನೆಗೆ ಲೈಸೆನ್ಸ್ ನೀಡಲಾಗಿತ್ತು. ಈಗ ಮಹಾರಾಷ್ಟ್ರದ ವಾರ್ಧಾದಲ್ಲಿರುವ ಜೆನೆಟಿಕ್ ಲೈಫ್ ಸೈನ್ಸ್ ಕಂಪನಿಯ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಉತ್ಪಾದನೆ ಆರಂಭಿಸಿದೆ. 1 ವಯಲ್ ಇಂಜೆಕ್ಷನ್ಗೆ $1,200 ಮಾತ್ರವಾಗಿರಲಿದೆ.
ರಾಜ್ಯ ಸರ್ಕಾರಗಳು ಈ ಮೊದಲು ಕೊರೋನಾ ಲಸಿಕೆ ಪೂರೈಕೆಗೆ ಜಾಗತಿಕ ಟೆಂಡರ್ ಕರೆದಿದ್ವು. ಈಗ ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಸರದಿ ಶುರುವಾಗಿದೆ. ಆಂಫೋಟೆರಿಸಿನ್ ಬಿ ಡ್ರಗ್ಸ್ ಪೂರೈಕೆಗೆ ಹರಿಯಾಣ ಸರ್ಕಾರ ಜಾಗತಿಕ ಟೆಂಡರ್ ಕರೆದಿದೆ. 15,000 ಡ್ರಗ್ಸ್ ಅನ್ನು 1 ವರ್ಷಗಳ ಅವಧಿಗೆ ಪೂರೈಸಲು ಜಾಗತಿಕ ಟೆಂಡರ್ ಕರೆಯಲಾಗಿದೆ. ಕೊರೋನಾ ಲಸಿಕೆಯ ಮೇಲಿನ ಜಿಎಸ್ಟಿ ರದ್ದು ಮಾಡಬೇಕೇ ಬೇಡವೇ ಎನ್ನುವ ಬಗ್ಗೆ ಜಿಎಸ್ಟಿ ಮಂಡಳಿಯ ಸಭೆಯಲ್ಲಿ ಚರ್ಚೆ ನಡೆದಿದೆ. ಸದ್ಯ ಕೊರೋನಾ ಲಸಿಕೆ ಮೇಲಿನ 5% ಜಿಎಸ್ಟಿ ವಿಧಿಸಲಾಗ್ತಾ ಇದೆ. ಲಸಿಕೆಯ ಮೇಲಿನ ಜಿಎಸ್ಟಿ ರದ್ದುಪಡಿಸಿದ್ರೆ ಉತ್ಪಾದನೆ ಮಾಡುವ ಕಂಪನಿಗಳು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯಲು ಸಾಧ್ಯವಾಗಲ್ಲ. ಹೀಗಾಗಿ ಲಸಿಕೆಯ ಬೆಲೆ ಹೆಚ್ಚಳವಾಗುತ್ತೆ ಎಂದು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಕೊರೋನಾ ಸಾಮಗ್ರಿಗಳ ಮೇಲಿನ ಜಿಎಸ್ಟಿ ಇಳಿಕೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಮೆಡಿಕಲ್ ಗ್ರೇಡ್ ಆಕ್ಸಿಜನ್, ಆಕ್ಸಿಜನ್ ಕಾನ್ಸಂಟ್ರೇಟರ್, ಪಲ್ಸ್ ಆಕ್ಸಿಮೀಟರ್, ಕೊರೋನಾ ಟೆಸ್ಟಿಂಗ್ ಕಿಟ್ ಮೇಲಿನ 12% ಜಿಎಸ್ಟಿಯನ್ನು 5% ಇಳಿಕೆ ಮಾಡುವ ಸಾಧ್ಯತೆ ಇದೆ. ಆದರೆ ಕೊರೋನಾ ಡ್ರಗ್ಸ್ ಮೇಲಿನ ಜಿಎಸ್ಟಿ ಇಳಿಕೆಗೆ ಒಲವು ವ್ಯಕ್ತವಾಗಿಲ್ಲ. ಕೊರೋನಾ ರೋಗಿಗಳ ಚಿಕಿತ್ಸೆಗೆ ವೆಂಟಿಲೇಟರ್ ಬಳಸಲಾಗ್ತಾ ಇದೆ. ಆದರೆ ಜೀವರಕ್ಷಕ ವೆಂಟಿಲೇಟರ್ ಮೇಲೆ 12% ಜಿಎಸ್ಟಿ ಇಳಿಕೆಗೆ ಒಲವು ವ್ಯಕ್ತವಾಗಿಲ್ಲ. ವೆಂಟಿಲೇಟರ್ ಅನ್ನು ವೈಯಕ್ತಿಕವಾಗಿ ಜನರು ಖರೀದಿ ಮಾಡಲ್ಲ. ಹೀಗಾಗಿ ವೆಂಟಿಲೇಟರ್ ಮೇಲಿನ ಜಿಎಸ್ಟಿ ಇಳಿಕೆ ಸೂಕ್ತವಲ್ಲ ಎಂದು ಅಧಿಕಾರಿಗಳನ್ನೊಳಗೊಂಡ ವಿಟಮಿನ್ ಸಮಿತಿ ಶಿಫಾರಸು ಮಾಡಿದೆ. ಹ್ಯಾಂಡ್ ಸ್ಯಾನಿಟೈಸರ್ ಮೇಲಿನ ಜಿಎಸ್ಟಿ ಇಳಿಕೆ ಬೇಡವೆಂದು ಸಮಿತಿ ಶಿಫಾರಸು ಮಾಡಿದೆ. ಯಾವುದೇ ಕಂಪನಿಯ ಲಸಿಕೆಯು ಕೊರೋನಾ ವೈರಸ್ ವಿರುದ್ಧ 100% ರಕ್ಷಣೆ ನೀಡಲ್ಲ. ಹೀಗಾಗಿ 2 ಡೋಸ್ ಪಡೆದ ಬಳಿಕ ಬೂಸ್ಟರ್ ಡೋಸ್ ಆಗಿ 3ನೇ ಡೋಸ್ ಲಸಿಕೆ ನೀಡಬೇಕೆ ಎಂಬ ಬಗ್ಗೆ ಅಧ್ಯಯನ ನಡೀತಾ ಇದೆ ಎಂದು ಕೊರೋನಾ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ವಿಕೆ ಪೌಲ್ ಹೇಳಿದ್ದಾರೆ. ಕೋವ್ಯಾಕ್ಸಿನ್ ಲಸಿಕೆಯ ಬೂಸ್ಟರ್ ಡೋಸ್ ಆಗಿ ನೀಡುವ ಪ್ರಯೋಗ ನಡೀತಾ ಇದೆ. 2 ಡೋಸ್ ಪಡೆದ 6 ತಿಂಗಳ ಬಳಿಕ ಬೂಸ್ಟರ್ ಡೋಸ್ ನೀಡಬೇಕೇ ಬೇಡವೇ ಎಂಬ ಬಗ್ಗೆ ಅಧ್ಯಯನ ಪ್ರಯೋಗ ನಡೀತಾ ಇದೆ ಎಂದು ವಿಕೆ ಪೌಲ್ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೊರೋನಾ ಕೇಸ್ ಕುಸಿತವಾದರೂ ಕೊರೋನಾ ಲಾಕ್ಡೌನ್ ಮುಂದುವರಿಯುತ್ತೆ ಎಂದು ಮಹಾರಾಷ್ಟ್ರದ ಆರೋಗ್ಯ ಸಚಿವ ರಾಜೇಶ್ ಟೋಪೆ ಹೇಳಿದ್ದಾರೆ. ಕೆಲವೊಂದಕ್ಕೆ ಮಾತ್ರ ನಿಯಮಗಳನ್ನು ಸಡಿಲಿಕೆ ಮಾಡಲಾಗುತ್ತೆ. 21 ಜಿಲ್ಲೆಯಲ್ಲಿ ಕೊರೋನಾ ಟೆಸ್ಟಿಂಗ್ ಪಾಸಿಟಿವಿಟಿ ದರ ರಾಜ್ಯದ ಸರಾಸರಿಗಿಂತ ಹೆಚ್ಚಾಗಿದೆ. ಅಲ್ಲದೆ ಮಹಾರಾಷ್ಟ್ರದಲ್ಲಿ ಹೊಸ ಪ್ರಭೇದದ ವೈರಸ್ಗಿಂತ ಕೊರೋನಾ ಹರಡುವಿಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಲಾಕ್ಡೌನ್ ನಿರ್ಬಂಧಗಳ ಬಗ್ಗೆ ಸಿಎಂ ಉದ್ಧವ್ ಠಾಕ್ರೆ ಅಂತಿಮ ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಆರೋಗ್ಯ ಸಚಿವ ರಾಜೇಶ್ ಟೋಪೆ ಹೇಳಿದ್ದಾರೆ. ಸ್ಫೋಟಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಕಮ್ಬ್ಯಾಕ್ ಮಾಡ್ತಾ ಇರೋದು ಎಲ್ಲಿ? ಭಾರತ ವಿರುದ್ಧದ ಟೆಸ್ಟ್ ಸರಣಿಗೆ ಜೋಫ್ರಾ ಆರ್ಚರ್ ಅಲಭ್ಯರಾಗ್ತಾರಾ? ಹಿರಿಯ ನಟ ಶ್ರೀನಾಥ್ ಹೆಸರಲ್ಲಿ ಫೇಕ್ ಅಕೌಂಟ್ ಅನ್ನ ತೆರೆದ ಹ್ಯಾಕರ್ಸ್ ಮಾಡ್ತಿದ್ದು ಏನು? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. 2021ರ ಕೆರಿಬಿಯನ್ ಪ್ರೀಮಿಯರ್ ಲೀಗ್ಗೆ ಸ್ಫೋಟಕ ಬ್ಯಾಟ್ಸ್ಮನ್ ಕ್ರಿಸ್ ಗೇಲ್ ಕಮ್ಬ್ಯಾಕ್ ಮಾಡಿದ್ದಾರೆ. ಸೆಂಟ್ ಕಿಟ್ಸ್ ಅಂಡ್ ನೆವಿಸ್ ಪಟ್ರಿಯಾಸ್ ತಂಡದ ಪರ ಗೇಲ್ ಬ್ಯಾಟಿಂಗ್ ಮಾಡಲಿದ್ದಾರೆ. ಕಳೆದ ಸೀಸನ್ನಲ್ಲಿ ವೈಯಕ್ತಿಕ ಕಾರಣಗಳಿಂದ ಗೇಲ್ ಅಲಭ್ಯರಾಗಿದ್ರು. ಅಲ್ಲದೆ ಸಿಪಿಎಲ್ ಟೂರ್ನಿಯಲ್ಲಿ ಕೆರಿಬಿಯನ್ ಕಿಂಗ್ ಅತಿ ಹೆಚ್ಚು ರನ್ ಗಳಿಸಿರೋ ಬ್ಯಾಟ್ಸ್ಮನ್ ಆಗಿದ್ದಾರೆ. ಬಲಗೈ ಮೊಣಕೈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವ ಇಂಗ್ಲೆಂಡ್ ವೇಗಿ ಜೋಫ್ರಾ ಆರ್ಚರ್ಗೆ ಕನಿಷ್ಠ 4 ವಾರಗಳ ವಿಶ್ರಾಂತಿ ಸೂಚಿಸಲಾಗಿದೆ. ಹೀಗಾಗಿ ಆರ್ಚರ್ ಜುಲೈಗಿಂತ ಮುನ್ನ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಾಪಸ್ ಆಗುವುದಿಲ್ಲ. ಅಲ್ಲದೆ ಭಾರತ ವಿರುದ್ಧದ ಟೆಸ್ಟ್ ಸರಣಿಯಿಂದ ಆರ್ಚರ್ ಅಲಭ್ಯರಾಗುವ ಸಾಧ್ಯತೆ ಇದೆ. ನ್ಯೂಜಿಲೆಂಡ್ ವಿರುದ್ಧದ 2 ಟೆಸ್ಟ್ ಪಂದ್ಯಗಳ ಸರಣಿಗೆ ಇಂಗ್ಲೆಂಡ್ ತಂಡವನ್ನು ಪ್ರಕಟಿಸಲಾಗಿದೆ. ಆದರೆ ನಿರೀಕ್ಷೆಯಂತೆ ಐಪಿಎಲ್ನಲ್ಲಿ ಭಾಗಿಯಾಗಿದ್ದ ಆಟಗಾರರನ್ನು ಟೆಸ್ಟ್ ತಂಡದಿಂದ ಕೈಬಿಡಲಾಗಿದೆ. ಐಪಿಎಲ್ನಲ್ಲಿ ಭಾಗವಹಿಸಿದ್ದ ಪ್ರಮುಖ 5 ಆಟಗಾರರಿಗೆ ಕೊಡಲಾಗಿದೆ. ದ್ವಿತೀಯಾರ್ಧದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ಎಂಎಸ್ ಧೋನಿಯ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ ಬರಲಿದೆ ಎಂದು ಸಿಎಸ್ಕೆ ವೇಗಿ ದೀಪಕ್ ಚಾಹರ್ ಹೇಳಿದ್ದಾರೆ. ಫಾರ್ಮ್ ಕಳೆದುಕೊಂಡಿರುವ ಧೋನಿ ದ್ವಿತೀಯಾರ್ಧದಲ್ಲಿ ಕಮ್ಬ್ಯಾಕ್ ಮಾಡಲಿದ್ದಾರೆ ಎಂದು ಚಾಹರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶ್ರೀಲಂಕಾ ತಂಡದಲ್ಲಿ ಹಿರಿಯ ಆಟಗಾರರಿಗೆ ಬಾಗಿಲು ಮುಚ್ಚಿಲ್ಲ ಎಂದು ಮುಖ್ಯ ಕೋಚ್ ಮಿಕ್ಕಿ ಆರ್ಥರ್ ಹೇಳಿದ್ದಾರೆ. ಬಾಂಗ್ಲಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಶ್ರೀಲಂಕಾ ತೀರಾ ಕಳಪೆ ಪ್ರದರ್ಶನ ನೀಡಿದೆ. ಹೀಗಾಗಿ ವಿದಾಯ ಘೋಷಿಸಿರುವ ಆಟಗಾರರು ಯಾವಾಗ ಬೇಕಾದರೂ ತಂಡಕ್ಕೆ ವಾಪಸ್ ಆಗಬಹುದು ಎಂದು ಆರ್ಥರ್ ಹೇಳಿದ್ದಾರೆ. ಪ್ರಣಯ್ ರಾಜ ಶ್ರೀನಾಥ್ ಅವರ ಹೆಸರಿನಲ್ಲಿ ಫೇಕ್ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಹಣ ಪೀಕೋ ಕೆಲಸ ಮಾಡಿದ್ದಾರೆ ಹ್ಯಾಕರ್ಸ್. ತಮ್ಮ ಆಪ್ತರ ಮೂಲಕ ವಿಷಯ ಗಮನಕ್ಕೆ ಬಂದ ನಂತರ ಫೇಸ್ಬುಕ್ನಲ್ಲಿ ಹಣ ಕೇಳಿರೋದು ನಾನಲ್ಲ, ಅದು ಫೇಕ್ ಅಕೌಂಟ್, ಅದನ್ನ ನಂಬಬೇಡಿ ಅಂತ
ಶ್ರೀನಾಥ್ ಸ್ಪಷ್ಟನೆ ನೀಡಿದ್ದಾರೆ. ನಾಳೆ ರೆಬಲ್ ಸ್ಟಾರ್ ಅಂಬರೀಶ್ ಹುಟ್ಟುಹಬ್ಬದ ದಿನ. ಪ್ರತಿ ವರ್ಷ ಅಂಬಿ ಅಭಿಮಾನಿಗಳು ಕೆಲವೆಡೆ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿದ್ರು. ಇನ್ನು ಕೆಲವರು ಸಮಾಧಿ ಸ್ಥಳಕ್ಕೆ ಬಂದು ದರ್ಶನ ಪಡೆದು ಹುಟ್ಟುಹಬ್ಬ ಆಚರಿಸಿದ್ರು. ಆದರೆ ಈ ವರ್ಷ ಕೊರೋನಾ ಅಟ್ಟಹಾಸ ಎಲ್ಲದಕ್ಕೂ ಬ್ರೇಕ್ ಹಾಕಿದೆ. ಹೀಗಾಗಿ ನಾಳೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋ ಪ್ಲಾನ್ ಮಾಡಿದೆ ಕುಟುಂಬ ಹಾಗೂ ಅಭಿಮಾನಿಗಳು. ಕೊರೋನಾದಿಂದಾಗಿ ಕೊಡಗಿನ ಕೆಲವು ಮನೆಗಳಲ್ಲಿ ಹೊರಬರಲಾಗದೆ ಪರದಾಡ್ತಿರೋ ಕುಟುಂಬಗಳಿವೆ. ಹೀಗಾಗಿ ಕೊರೋನಾ ಅಟ್ಯಾಕ್ ಆಗಿ ಆಸರೆ ಇಲ್ಲದ ಕುಟುಂಬಗಳ ಬಳಿ ಹೋಗಿ ಭುವನ್ ಹಾಗೂ ಹರ್ಷಿಕಾ ಸಹಾಯಕ್ಕೆ ಮುಂದಾಗಿದ್ದಾರೆ. ಕುಟುಂಬದವರೇ ಹತ್ರ ಹೋಗಲು ಹಿಂದೆ ಮುಂದೆ ನೋಡ್ತಿದ್ದಾರೆ. ಆದ್ರೀಗ ಇವರ ಕಾಳಜಿ ಹಲವರಿಗೆ ಸ್ಫೂರ್ತಿದಾಯಕವಾಗಿದೆ. ಇತ್ತೀಚೆಗಷ್ಟೇ ಚಿತ್ರೋದ್ಯಮದ ಕಾರ್ಮಿಕರಿಗೆ ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ಸಿಎಂ ಯಡಿಯೂರಪ್ಪ ಅವರ ಬಳಿ ತಾರಾ ಹಾಗೂ ಸಾರಾ ಗೋವಿಂದ್ ಸೇರಿದಂತೆ ಹಲವರು ಮನವಿ ಮಾಡಿಕೊಂಡಿದ್ರು. ಅದರಂತೆ ಈಗ ಚಿತ್ರೋದ್ಯಮದ ಕಾರ್ಮಿಕರಿಗೂ ಪ್ಯಾಕೇಜ್ ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ. ಈ ಕಾರಣಕ್ಕೆ ತಾರಾ ಹಾಗೂ ಸಾರಾ ಗೋವಿಂದ್ ಸಿಎಂಗೆ ಧನ್ಯವಾದ ತಿಳಿಸಿದ್ದಾರೆ.